ಹಲೋ ಬ್ರದರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮತ್ತೆ ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸುಸ್ವಾಗತ. ಇವತ್ತು ನಿಮ್ಗೆ ಗೊತ್ತಿರಂಗೆ ಎರಡು ಮ್ಯಾಚ್ ಕೂಡ ಇದೆ. ಮಧ್ಯಾಹ್ನ LSG ಮತ್ತೆ SRH, ಮತ್ತೆ ಸಂಜೆ ಹೈ ವೋಲ್ಟೇಜ್ ಮ್ಯಾಚ್ ಅಂತ ಹೇಳಲ್ಲ, ಒನ್ ಸೈಡ್ ಮ್ಯಾಚ್ ಆಗೋಗುತ್ತೆ ಇವತ್ತು ಕೂಡ ಅಷ್ಟೇ. RCB ಮತ್ತೆ CSK ಮ್ಯಾಚ್ ಕೂಡ ಇದೆ. ಇನ್ನೇನು ಪ್ರೀವಿಯಸ್ ಮ್ಯಾಚಸ್ ನೋಡ್ಬಿಟ್ಟಿದೀವಿ ಈಗಾಗಲೇ, CSK ಯಾವ ತರ ಪರ್ಫಾರ್ಮ್ ಮಾಡಿದೆ, ಏನ್ ಕತೆ ಅಂತ. ಅದು ಅಪೋನೆಂಟ್ ಇರೋದೇ ಇವತ್ತು ಪವರ್ ಹೌಸ್ RCB. ಸೊ ಅದ್ರಾಗ ನಾನು ಗೆಲ್ಲಕ್ಕಾಗತ್ತಾ? ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ. ಅದಾದ್ಮೇಲೆ ಯಾವ ಸಣ್ಣ ಮಕ್ಳು ಹೋಗಿ ಕೇಳಿದ್ರು ಕೂಡ ಅಷ್ಟೇ, ಈಸಿಯಾಗಿ ಹೇಳ್ಬಿಡುತ್ತೆ RCB ಹೊಡೆದ್ಬಿಡ್ತೀವತ್ತ ಮ್ಯಾಚ್ ಒನ್ ಸೈಡ್ ಆಗ್ಬಿಡುತ್ತೆ ಅಂತ. ಇನ್ನೊಂದೇನು ಅಂದ್ರೆ, ಈಗಾಗಲೇ CSK 2 ಮ್ಯಾಚ್ ಕೂಡ ಸೋತಿದೆ. ಬಟ್ ನಾವು ಅಷ್ಟು ಸಿಲ್ಲೆ ಕೂಡ ತಗೊಳಂಗಿಲ್ಲ. RCB ಅಗೇನ್ಸ್ಟ್ ಅವರು ಕೂಡ ಅದೇ ರೀತಿ ಪ್ರಿಪೇರ್ ಕೂಡ ಆಗಿರ್ತಾರೆ, ಹೊಡಿಲೇಬೇಕು ಅಂತ. ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ಪಿಚ್ ರಿಪೋರ್ಟ್ ಯಾವ ತರ ಇದೆ, ಅದಾದ್ಮೇಲೆ ಯಾವ ಪ್ಲೇಯರ್ ಇವತ್ತಿನ ಪಿಚ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು, ಮತ್ತೆ ಫಸ್ಟ್ ಇನ್ನಿಂಗ್ ಸ್ಕೋರ್ ಎಷ್ಟು ಬರ್ಬೋದು, ಮ್ಯಾಚ್ ವಿನ್ನರ್ ಯಾರಾಗ್ಬೋದು, ಪ್ರತಿಯೊಂದು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಹಾಗೂ IPL ಅಪ್ಡೇಟ್ಸ್ ಫಾಸ್ಟ್ ಆಗಿ ಬರ್ತಾ ಇರುತ್ತೆ, ಮತ್ತೆ ಡೈಲಿ ಮ್ಯಾಚ್ ಪ್ರೊಡಿಕ್ಷನ್ ವಿಡಿಯೋಗಳು ಇದ್ದೇ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್. ಮತ್ತೆ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಯಾರು ವಿನ್ ಆಗ್ಬೋದು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ ಸರಿಯಾಗಿತ್ತು ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಶೌಟ್ ಔಟ್ ಕೊಡ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ SRH ಮತ್ತೆ LSG ಕೂಡ ಲಾಸ್ಟ್ ಗೆ ಕವರ್ ಮಾಡ್ತೀನಿ. ಫಸ್ಟ್ ನಮ್ಮ ಮೇನ್ ಮ್ಯಾಚ್, ನಮ್ಮ ಮನೆಯ ಟೀಮ್ ಬಗ್ಗೆ ಮಾತಾಡೋಣ, RCB ಮತ್ತೆ CSK. ಅದಾದ್ಮೇಲೆ SRH ಮತ್ತೆ LSG ಲಾಸ್ಟ್ ಗೆ ತಿಳಿಸ್ಕೊಡ್ತೀನಿ ಯಾವ ತರ ಪಿಚ್ ರಿಪೋರ್ಟ್ ಇದೆ, ಮತ್ತೆ ಯಾರು ಇವತ್ತಿನ ಮ್ಯಾಚ್ ವಿನ್ ಆಗ್ಬೋದು ಅಂತ. ವಿಡಿಯೋನ ಲಾಸ್ಟ್ ತನಕ ನೋಡಿ. ಇವತ್ತು ಮ್ಯಾಚ್ ನಡೀತಾ ಇರೋದು RCB ಮತ್ತೆ CSK ನಮ್ಮ ಬೆಂಗಳೂರು ಸ್ಟೇಡಿಯಂ ಅಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಈಗಾಗಲೇ ಪ್ರೀವಿಯಸ್ ಮ್ಯಾಚ್ ಒಂದ್ಸಲಿ ನೋಡ್ಬಿಟ್ಟಿದೀವಿ ಈ ಸೀಸನ್ ಅಲ್ಲಿ. RCB ಮತ್ತೆ SRH ಫಸ್ಟ್ ಮ್ಯಾಚ್ ಆಗಿತ್ತಲ್ಲ ಲಾಸ್ಟ್ ವೀಕ್. ಸೊ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಲಾಸ್ಟ್ ಫಸ್ಟ್ ಇನ್ನಿಂಗ್ಸ್ ಆಡಿದ್ದೆ ಇವರು SRH ಅವರು. 201 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು. ಅದನ್ನು ನಮ್ಮ RCB ಅವರು ಏರ್ಸ್ಬಿಟ್ಟು ಕೇವಲ 15.4 ಓವರ್ ಅಲ್ಲೇ ಮ್ಯಾಚ್ ಅನ್ನ ಮುಗಿಸಾಕ್ಬಿಟ್ರು. ಸೊ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ, ಈ ಪಿಚ್ ಬ್ಯಾಟ್ಸ್ಮನ್ಸ್ ಗಳಿಗೆ ಹೇಳಿ ಮಾಡ್ತಿದ್ರ ಪಿಚ್ ಕೂಡ ಆಗಿದೆ. ಅದಾದ್ಮೇಲೆ ಶಾರ್ಟ್ ಬೌಂಡ್ರೀಸ್ ಪಿಚ್ ಆಗಿರೋದ್ರಿಂದ 6-4ಗಳು ಯಾವ ತರ ಕೂರ್ಸಿದ್ದಾರೆ ಈಗಾಗಲೇ ನೀವು ಲಾಸ್ಟ್ ಮ್ಯಾಚಸ್ ನಾವು ನೋಡಿದ್ರೆ ಗೊತ್ತಾಗಿರುತ್ತೆ. ಹಾಗಾಗಿ ಇವತ್ತಿನ ಪಿಚ್ ಬಂದ್ರು ಬ್ಯಾಟಿಂಗ್ ಪಿಚ್ ಕೂಡ ಆಗಿದೆ, ಮತ್ತೆ ಒಂದು ಒಳ್ಳೆ ಸ್ಕೋರಿಂಗ್ ನಾವಿಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಇನ್ ಕೇಸ್ RCB ಏನಾದ್ರು ಇಲ್ಲಿ ಫಸ್ಟ್ ಟಾಸ್ ಅನ್ನ ಬಿಟ್ಟು ಬ್ಯಾಟಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ತಾ ಅಂದ್ರೆ ಒಂದು ಒಳ್ಳೆ ಸ್ಕೋರ್ ಅನ್ನ ಇವತ್ತು ಕೂರ್ಸ್ಬಿಡುತ್ತೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಅದೇ CSK ಏನಾದ್ರು ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಅನ್ನ ಮಾಡ್ತಾ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಏನಿಲ್ಲ ಅಂದ್ರೆ ಕೂಡ 180 ಒಳಗೆ ಕಟ್ಟಕ್ಕೆ ಆಲ್ಮೋಸ್ಟ್ ಎಲ್ಲ ಕೂಡ ಟ್ರೈ ಮಾಡ್ತಾರೆ. ಏನಕ್ಕೆ ಅಂದ್ರೆ RCB ಕಡೆ ಬೌಲರ್ಸ್ ಕೂಡ ಅದೇ ರೀತಿಗೆ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಚೆಚ್ಚಿ ಬಿಸಾಕಕ್ಕೆ. ಸೊ ನೋಡ್ಬೇಕು ಯಾವ ತರ ಬೌಲರ್ಸ್ ಗಳು ಇವತ್ತಿನ ಪಿಚ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರಂತ. ಅದಾದ್ಮೇಲೆ ಈ ಪಿಚ್ ಇರೋದು ಪೇಸರ್ಸ್ ಗೆ ಕಂಪೇರ್ ಟು ಸ್ಪಿನ್ನರ್ಸ್. ಪೇಸರ್ಸ್ ಗೆ ಜಾಸ್ತಿ ವಿಕೆಟ್ ಕೂಡ ಬೀಳುತ್ತೆ. ಲಾಸ್ಟ್ RCB ಮತ್ತೆ SRH ಮ್ಯಾಚ್ ಇದಲ್ಲೂ ಕೂಡ ಅಷ್ಟೇ ರೊಮರಿಯೋ ಶೆಫರ್ಡೆ ಕೂಡ ಒಳ್ಳೆ ವಿಕೆಟ್ ಕೂಡ ಬಿದ್ದಿದೆ. ಅದಾದ್ಮೇಲೆ ನಮ್ಮ ಜೇಕಬ್ ಡೆಫಿಕ್ ಕೂಡ ಒಳ್ಳೆ ಒಂದು 2-3 ವಿಕೆಟ್ ಅನ್ನು ಸಿಕ್ತಲ್ಲ. ಸೊ ಹಾಗಾಗಿ ಎಲ್ಲ ಕೂಡ ಇಲ್ಲಿ ಪೇಸರ್ಸ್ ಗೆ ವಿಕೆಟ್ ಕೂಡ ಸಿಕ್ಕಿದೆ. ಅದಾದ್ಮೇಲೆ ಸುಯೇಶ್ ಶರ್ಮಾ ಸ್ಪಿನ್ನರ್ ಗೆ ಒಂದೇ ವಿಕೆಟ್ ಇಲ್ಲಿ ಸಿಕ್ಕಿರುವಂತದ್ದು. ನೋಡೋಣ ಇವತ್ತಿನ ಪಿಚ್ ಅಲ್ಲಿ ಯಾರು ಜಾಸ್ತಿ ವಿಕೆಟ್ ಅನ್ನ ತೆಗಿತಾರ ಅಂತ, ಅದನ್ನ ಕೂಡ ಕಮೆಂಟ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ಏನು ಅಂತ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಏನಿಲ್ಲ ಅಂದ್ರೂ ಕೂಡ ಫಸ್ಟ್ ಇನ್ನಿಂಗ್ ಸ್ಕೋರ್ ನಿಮಗೆ 180-190 ಪ್ಲಸ್ ಅಬೌವ್ ನೋಡಕ್ ಸಿಗುತ್ತೆ. ಮತ್ತೆ ಲಾಸ್ಟ್ ಮ್ಯಾಚ್ ಆಗಿದ್ದು ಕೂಡ ಅಷ್ಟೇ 200 ಪ್ಲಸ್ ಕೂಡ ಸಿಗಿತ್ತು. ಇವತ್ತಿನ ಮ್ಯಾಚ್ ಅದೇ ಹೇಳಿದ್ನಲ್ಲ, ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನಮಗೆ 190 ಪ್ಲಸ್ 200 ನಿಯರ್ ರನ್ ನೋಡಕ್ಕೆ ಸಿಗುತ್ತೆ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಆಲ್ಮೋಸ್ಟ್ ಯಾರ್ಯಾರು ಟಾಸ್ ಅನ್ನ ವಿನ್ ಆಗ್ತಾರೆ ಆ ಟೀಮ್ ಆಲ್ಮೋಸ್ಟ್ ಚೇಸಿಂಗ್ ನ ಸೆಲೆಕ್ಟ್ ಕೂಡ ಮಾಡ್ಕೊಳುತ್ತೆ. ಏನಕ್ಕೆ ಅಂದ್ರೆ ಸಂಜೆ ಮ್ಯಾಚ್ ಇರೋದ್ರಿಂದ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಕೂಡ ಬೀಳುತ್ತೆ. ಹಾಗಾಗಿ ಇಲ್ಲಿ ಬೌಲಿಂಗ್ ಮಾಡಕ್ ಕಷ್ಟ ಆಗುತ್ತೆ, ಬ್ಯಾಟಿಂಗ್ ಮಾಡಕ್ ಈಸಿ ಆಗುತ್ತೆ. ಬಟ್ ನಮ್ಮ RCB ಅದೆಲ್ಲ ಮ್ಯಾಟರ್ ಆಗಲ್ಲ ಗುರು, ನೀವ್ ಯಾವ್ದೇ ತಗೊಳ್ಳಿ ಚಚ್ಚುತ್ತಾರೆ, ಅದಂತೂ ಫಿಕ್ಸ್ ಇವತ್ತು. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಇದುವರೆಗೂ RCB ನೇ ಜಾಸ್ತಿ ಟೈಮ್ ವಿನ್ ಕೂಡ ಆಗಿದೆ CSK ಕಂಪೇರ್ ಮಾಡ್ಕೊಂಡಿ ಅಂದ್ರೆ. ಸೊ ನೋಡ್ಬೇಕು ಇವತ್ತು CSK ಏನಾದ್ರು ಒಂದು ಇನಾಗ್ರೇಷನ್ ಮಾಡ್ಕೊಳ್ಳುತ್ತಾ ವಿನ್ನಿಂಗ್ ಅನ್ನ ಮಾಡಿ, ಇಲ್ಲಾಂದ್ರೆ ಚಾನ್ಸ್ ಇಲ್ಲ ಅಂತ ಅನಿಸ್ತದೆ ನನಗೇನೋಕೋ. ಬಟ್ ಹೇಳಂಗಿಲ್ಲ, ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಲಕ್ ಫ್ಯಾಕ್ಟರ್ ಕೂಡ ಅವರಿಗೆ ಕೈ ಹಿಡಿತು ಅಂದ್ರೆ ಯಾರಿಗ ಗೊತ್ತು, ಕ್ರಿಕೆಟ್ ಅಲ್ಲಿ ಏನ್ ಬೇಕಾರಾಗ್ಬೋದಲ್ಲ. ಇನ್ನ RCB ಟೀಮ್ ಕಡೆ ನೋಡಕ್ ಹೋದ್ವಿ ಅಂದ್ರೆ ಟೀಮ್ ಬಗ್ಗೆ ಮಾತಾಡಂಗೆಲ್ಲ ಫುಲ್ ಡೆಡ್ಲಿ ಕೂಡ ಕಾಣ್ತಿದೆ. ಈಗಾಗಲೇ ಒಳ್ಳೊಳ್ಳೆ ಓಪನರ್ಸ್ ಕೂಡ ಇದಾರೆ. ಫಿಲಿಪ್ ಸಾಲ್ಟ್ ಆಗಿರ್ಬೋದು, ವಿರಾಟ್ ಕೊಹ್ಲಿ, ಅದಾದ್ಮೇಲೆ ರಜತ್ ಪಟಿದಾರ್ ಮತ್ತೆ ದೇವದತ್ ಪಡಿಕಲ್ ಕೂಡ ಈಗ ಒಂದು ಸ್ಟ್ರಾಂಗ್ ಆಗಿ ಕೂಡ ಕಾಣ್ತಾ ಇದಾರೆ. ಅದಾದ್ಮೇಲೆ ಈಗೇನೋ ಅಂದ್ರೆ RCB ಒಂದು ಮ್ಯಾಚ್ ಅನ್ನ ಕೂಡ ವಿನ್ ಆಗಿದೆ. ಈಗ ಕಂಟಿನ್ಯೂಸ್ CSK 2 ಮ್ಯಾಚ್ ಅನ್ನ ಕೂಡ ವಿನ್ ಅಂದ್ರೆ ಫ್ಲಾಪ್ ಕೂಡ ಆಗ್ಬಿಟ್ಟಿದೆ. ಮತ್ತೆ ಟೇಬಲ್ ಕೆಳ ಕುತ್ಕೊಂಡ್ಬಿಟ್ಟಿದೆ. RCB ಮತ್ತೆ ಮೇಲೆ ಕಾಣ್ತಾ ಇದೆ. ನೋಡೋಣ ಇವತ್ತು ಹೇಗೆ ಪರ್ಫಾರ್ಮ್ ಮಾಡ್ತಾರೆ CSK ಅವರು ಅಗೇನ್ಸ್ಟ್ RCB ಅಂತ. ಎಷ್ಟು ಮ್ಯಾಚಸ್ ಅಲ್ಲಂತೂ ಆಡಕ್ಕಾಗಿಲ್ಲ, ಬಟ್ ಇವತ್ತಾದ್ರೂ RCB ಅಂತ ಒಂದು ಜಿದ್ದಿರುತ್ತಲ್ಲಪ್ಪ, ಸೊ ಅದಕ್ಕಾರು ಆಡ್ತಾರ ಇಲ್ವಾ ಅಂತ ಕಾದ್ ನೋಡ್ಬೇಕು. ಅದಾದ್ಮೇಲೆ ಇನ್ನ ಪ್ಲೇಯಿಂಗ್ 11 ಯಾವ ತರ ಅಂತ ನೋಡಕ್ ಹೋದ್ವಿ RCB ಅಂದ್ರೆ ಇನ್ನೇನು ಲಾಸ್ಟ್ ಯಾವ ರೀತಿ ಒಂದು ಪ್ಲೇಯಿಂಗ್ 11 ಇತ್ತು ಅದೇ ರೀತಿ ಕಂಟಿನ್ಯೂ ಕೂಡ ಮಾಡ್ಕೊಳ್ತಾರೆ. ಏನು ಚೇಂಜಸ್ ಮಾಡ್ಕೊಳ್ಳಲ್ಲ ಅಂತ ನನ್ನ ಪ್ರಕಾರ ಮತ್ತೆ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂದ್ರೆ ಆಫ್ಟರ್ ಟಾಸ್ ನಿಮಗೆ
ಪ್ಲೇಯಿಂಗ್ 11 ಏನೇ ಇದ್ರು ಕೂಡ ನಿಮಗೆ ಅಪ್ಡೇಟ್ ಕೂಡ ಸಿಗುತ್ತೆ. ಫಿಲಿಪ್ ಸಾಲ್ಟ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಲಾಸ್ಟ್ ಮ್ಯಾಚ್ ಯಾವ ತರ ಮಿಂಚಿದ್ದಾರೆ ನೀವೇ ಆಗ್ಲೇ ನೋಡಿದ್ರೆ. ರಜತ್ ಪಟ್ಟಿದಾರ್ ಕೂಡ ಅಷ್ಟೇ, ಅದಾದ್ಮೇಲೆ ದೇವದತ್ ಪಡಿಕಲ್ ಕೂಡ ಅಷ್ಟೇ. ಒಳ್ಳೆ ಬ್ಯಾಟಿಂಗ್ ಲೈನಪ್ ಕೂಡ ನಮ್ಗೆ ಇಲ್ಲಿ ಕಾಣ್ತಿದೆ. ಅಪ್ ಟು 7 ತನಕ ಬ್ಯಾಟಿಂಗ್ ಲೈನಪ್ ಕೂಡ ಇದೆ. ಅದಾದ್ಮೇಲೆ ಬೌಲರ್ಸ್ ಕೂಡ ಅದೇ ರೀತಿ ಕೂಡ ಇದ್ದಾರೆ. ರೊಮರೆ ಶಫರ್ಡ್, ಜೇಕಬ್ ಡಫಿ, ಶ್ರೇಯಸ್ ಶರ್ಮಾ ಕೂಡ ಇದ್ದಾರೆ, ಭುವನೇಶ್ವರ್ ಕುಮಾರ್. ಇದ್ರಿಗಿಂತ ಟೀಮ್ ಬೇಕಾ ನಿಮಗೆ ಈ ಸಲ ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, ಇದು RCB ಟೀಮ್ ರಿವ್ಯೂ ಮಾಡ್ಬೇಕಾದ್ರೆ ಕೂಡ ಹೇಳಿದೆ, ಈ ಸಲ ಸ್ಟ್ರಾಂಗ್ ಟೀಮ್ ಆಗಿ ಕಾಣ್ತಿದೆ RCB ಅಂತ. ಚೆನ್ನೈ ಟೀಮ್ ಕಡೆ ಹೋಗೋದ್ರೆ ಈ ಕಡೆ ಪಾಪ ಅದ್ ಏನೋ ಗೊತ್ತಿಲ್ಲ ಗುರು. ಒಂದ್ ಕಡೆ ನೋಡಿದ್ವಿ ಅಂದ್ರೆ ಒಂದ್ ಕಡೆ ಪಾಪ ಅನ್ಸುತ್ತೆ, ಇನ್ನೊಂದ್ ಕಡೆ ತಮಿಳ್ನಾಡು ಮುಖ ನೋಡ್ಬಿಟ್ವಿ ಅಂದ್ರೆ ತೆಗೆದು ಹೋಗ್ಯಾನ ಅಂತ ಅನ್ಸುತ್ತೆ. ಬಟ್ ಆದ್ರೂ ಕೂಡ ಏನೋ ಮಾಡಂಗಿಲ್ಲ, ಎಲ್ಲ ಕೂಡ ನಮ್ ಪ್ಲೇಯರ್ಸ್. ಇಲ್ಲಿ ಋತುರಾಜ್ ಗೈಕ್ವಾಡ್ ಇದ್ದಾರೆ, ಸಂಜು ಸ್ಯಾಮ್ಸನ್ ಇಬ್ರು ಕೂಡ ಓಪನರ್ಸ್ ಸಖತ್ ಸ್ಟ್ರಗಲ್ ಕೂಡ ಮಾಡ್ತಿದ್ರೆ. ಲಾಸ್ಟ್ 2 ಮ್ಯಾಚಸ್ ಇಬ್ರು ಕೂಡ ಡಮ್ಕಿ ಡಮಲ್ ಕೂಡ ಆಗಿದ್ದಾರೆ. ಲಾಸ್ಟ್ ಋತುರಾಜ್ ಗೈಕ್ವಾಡ್ ಒಂದು 20+ ನಿಯರ್ ಅನ್ನು ಹೊಡೆದ್ರು, ಬಟ್ ಇಲ್ಲಿ 6ಕ್ಕೆ 7ಕ್ಕೆ ಔಟ್ ಆದಲ್ಲ. ಅದ್ರಗಿಂತ ಹಿಂದಿನ ಮ್ಯಾಚ್ 6ಕ್ಕೆ ಅನ್ಸುತ್ತೆ, ಲಾಸ್ಟ್ ಮ್ಯಾಚ್ 7ಕ್ಕೆ ಅನ್ಸುತ್ತೆ. ಸೊ ಈ ಮ್ಯಾಚ್ 8ಕ್ಕೆ ಏನಾದ್ರು ಔಟ್ ಆಗ್ತಾರಾ, ಇಲ್ಲ ಅಂದ್ರೆ ಪಾಪ ಕಮ್ ಬ್ಯಾಕ್ ಮಾಡ್ತಾರ, ಕಾದ್ ನೋಡ್ಬೇಕು ಹೇಗೆ ಅಂತ. ಅದಾದ್ಮೇಲೆ 18 ವರ್ಷದ ಹುಡುಗ ಆಯುಷ್ ಮಾತ್ರ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾನೆ. ಲಾಸ್ಟ್ ಮ್ಯಾಚ್ ಅರ್ಧ ಸ್ಕೋರ್ ಬರಕ್ ಕಾರಣನೇ ಆಯುಷ್ ಮಾತ್ರ. ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅದೇ ರೀತಿ ಫಾರ್ಮ್ ಅನ್ನ ಕಂಟಿನ್ಯೂ ಮಾಡ್ತಾರ ಏನೋ ಅಂತ ಕಾದ್ ನೋಡ್ಬೇಕು. ಅದಾದ್ಮೇಲೆ ಮ್ಯಾಚಿ ಶಾಟ್ ಕೂಡ ಇದಾರೆ, ಇವ್ರ ಕೂಡ ಅಂತ ಪರ್ಫಾರ್ಮೆನ್ಸ್ ನಮಗೆ ನೋಡಕ್ಕೆ ಸಿಕ್ತಿಲ್ಲ. ಅದಾದ್ಮೇಲೆ ಶಿವಮ್ ದುಬೆ, ಅದಾದ್ಮೇಲೆ ಕಾರ್ತಿಕ್ ಶರ್ಮಾ ಮತ್ತೆ ಪ್ರಶಾಂತ್ ವೀರ್ ಏನ್ ಆಡ್ತಿರ ಅಂತಾನೆ ಗೊತ್ತಾಗ್ತಿಲ್ಲ. ಸುಮ್ನೆ ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ಬಿಟ್ಟಿದ್ರೆ. 2 ಮ್ಯಾಚ್ ಕೂಡ ಫುಲ್ ಫ್ಲಾಪ್, ಲಾಸ್ಟ್ ಮ್ಯಾಚ್ ಕೂಡ ಫ್ಲಾಪ್, ಅದಕ್ಕಿಂತ ಹಿಂದೆ ಮ್ಯಾಚ್ ಕೂಡ ಫ್ಲಾಪ್. ನಿಜವಾಗ್ಲೂ ಕೂಡ 14 ಕೋಟಿ ಸುರ್ಬಿಟ್ಟಿದ್ದಾರೆ ಇಬ್ರು ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಮೇಲೆ. ನಿಜವಾಗ್ಲೂ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ನಾವು ಕಾದ್ ನೋಡ್ಬೇಕು. ಅದಾದ್ಮೇಲೆ ನೂರ್ ಅಹಮದ್ ಕೂಡ ಇದಾರೆ, ಜೇಮಿ ವಾರ್ಟನ್, ಖಲೀಲ್ ಅಹಮದ್, ಅನ್ಮುಲ್ ಕಂಬೋಜ್, ಮತ್ತೆ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸರ್ಫರಾಜ್ ಖಾನ್, ಇಲ್ಲ ಅಂದ್ರೆ ರಾಹುಲ್ ಚಹರ್ನ ಈ ಮ್ಯಾಚ್ ಅಲ್ಲಿ ಕೂರಿಸಬಹುದು ಅನ್ಸುತ್ತೆ. ಇದು ಪೇಸರ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತಲ್ಲ. ಹಾಗಾಗಿ ಸರ್ಫರಾಜ್ ಖಾನ್ ಲಾಸ್ಟ್ ಮ್ಯಾಚ್ ಕೂಡ ಸಖತ್ತಾಗಿ ಆಡ್ಕೊಟ್ಟಿದ್ರು, ಹಾಗಾಗಿ ಅವ್ರನ್ನ ಟೀಮ್ ಒಳಗೆ ಹಾಕೊಂಡೇ ಇರ್ತಾರೆ. ಇನ್ನೇನು ಶಿವಮ್ ದುಬೆದು RCB ಅಗೇನ್ಸ್ಟ್ ಸ್ಟಾರ್ಟ್ಸ್ ಸಖತ್ತಾಗಿದೆ. ಇವತ್ತು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ RCB ಅಗೇನ್ಸ್ಟ್ ಅಂತ ಕಾದ್ ನೋಡ್ಬೇಕು. ಅದಾದ್ಮೇಲೆ ಜೇಕಬ್ ಡಫಿ ಈಗಾಗಲೇ ಸನ್ರೈಸರ್ಸ್ ಅಗೇನ್ಸ್ಟ್ 3 ವಿಕೆಟ್ ಅನ್ನ ಕೂಡ ತಗೊಂಡಿದ್ರೆ. ಅದಾದ್ಮೇಲೆ ಇವತ್ತು ನೋಡ್ಬೇಕು ಇನ್ನು ಎಷ್ಟು ವಿಕೆಟ್ ಅನ್ನ ತಗೊಡ್ತಾರೆ, ಅದೇ ರೀತಿ ಫಾರ್ಮ್ ಅನ್ನ ಕಂಟಿನ್ಯೂ ಮಾಡ್ತಾರಾ ಇಲ್ವಾ ಅಂತ. ಅದಾದ್ಮೇಲೆ ಋತುರಾಜ್ ಗೈಕ್ವಾಡ್ ಮತ್ತೆ ಸಂಜು ಸ್ಯಾಮ್ಸನ್ ನಿಂತ್ಕೊಂಡು ಆಡ್ತಾರಾ ಇಲ್ವಾ, ಅದು ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ಒಂದು ಯಕ್ಷ ಪ್ರಶ್ನೆ ಕಾಡ್ತಿದೆ. ನೋಡ್ಬೇಕು ಆಡ್ತಾರಾ ಇಲ್ವಾ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಕಾಮೆಂಟ್ ಮಾಡಿ ನೋಡೋಣ, ಆಡ್ತಾರಾ ಇಲ್ವಾ ಅಂತ. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರ್ಯಾರು ಸಖತ್ತಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ನನಗೆ ಅನಿಸ್ತಿದೆ ಅಂದ್ರೆ, RCB ಕಡೆಯಿಂದ ಏನೇನು ಓಪನರ್ಸ್ ಗಳು, ಬ್ಯಾಟ್ಸ್ಮನ್ಸ್ ಗಳು ಅಂತ ಯಾರಿದ್ದಾರೆ ಎಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು. ಯಾಕಂದ್ರೆ ಪಿಚ್ ಇರೋದೇ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಈ ಕಡೆ ಎಲ್ಲ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದಾರೆ. ಫಿಲಿಪ್ ಸಾಲ್ಟ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕಲ್, ರಜತ್ ಪಟ್ಟಿದಾರ್, ಸೊ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದಾರೆ. ಅದಾದ್ಮೇಲೆ ಈ ಕಡೆ CSK ಇಂದ ಬಂದ್ವಿ ಅಂದ್ರೆ ಅವ್ರ ಕಡೆ ನಿಜವಾಗ್ಲೂ ನನಗೆ ಲಾಸ್ಟ್ ಮ್ಯಾಚ್ ಆಗಿದ್ ನೋಡ್ತಾ ಅಂದ್ರೆ ಒಂದು ಓಪನ್ ಇಟ್ಕೊಂಡಿದ್ದೆ, ಲಾಸ್ಟ್ ಮ್ಯಾಚ್ ವಿನ್ ಆಗ್ತಾರೆ ಅಂತ. ಅವ್ರು ಆಡಿದ್ ನೋಡ್ತಾ ಅಂದ್ರೆ ನಂಗೆ ಕೂಡ ಯಾರನ್ನ ಹೆಸರು ತಗೋಬೇಕು ಏನೋ ಅನ್ನೋದೇ ಗೊತ್ತಾಗ್ತಿಲ್ಲ ಗುರು. ಇವತ್ತು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ನಾನು ಈ IPL ಸೀಸನ್ ಏನು ತಗೊಳ್ತಿಲ್ಲ, T20 ಫಾರ್ಮೆಟ್ ಏನು ತಗೊಂಡು ಹೇಳ್ತಾ ಇದ್ದೀನಿ. ಸೊ ಈ ಪಿಚ್ ಅಲ್ಲಿ ಸಂಜು ಸ್ಯಾಮ್ಸನ್ ಕೂಡ ಪರ್ಫಾರ್ಮ್ ಮಾಡ್ಬೋದು ಅನ್ನೋ, ಮತ್ತೆ ಋತುರಾಜ್ ಗೈಕ್ವಾಡಿಂದ ಕೂಡ ಒಂದು ಒಳ್ಳೆ ಸ್ಕೋರ್ ನೋಡಕ್ಕೆ ಸಿಗ್ಬೋದು. ಅದಾದ್ಮೇಲೆ ಏನು ಆಯುಷ್ ಮಾತ್ರ ಕೂಡ ಅಷ್ಟೇ ಅದೇ ರೀತಿ ಫಾರ್ಮ್ ಅನ್ನ ಕಂಟಿನ್ಯೂ ಕೂಡ ಮಾಡ್ಬೋದು. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ರೆ ಜೇಕಬ್ ಡಫಿ ಮತ್ತೆ ಭುವನೇಶ್ವರ್ ಕುಮಾರ್ ಇಂದ ಒಂದು ಒಳ್ಳೆ ಸ್ಪೆಲ್ ನ ಕೂಡ ನೋಡಕ್ಕೆ ಸಿಗುತ್ತೆ, ವಿಕೆಟ್ಸ್ ಗಳು ಕೂಡ ನೋಡಕ್ಕೆ ಸಿಗ್ಬೋದು. ಅದಾದ್ಮೇಲೆ ಈ ಕಡೆಯಿಂದ ಪೇಸರ್ಸ್ ಗೆ ಯಾರಿಗಾದ್ರೂ ವಿಕೆಟ್ ಕೂಡ ಬಿಡ್ಬೋದು. ಇದರಲ್ಲೂ ಮ್ಯಾಟ್ ಹೆಂಟ್ರಿ ಆಗಿರ್ಬೋದು, ಜೇಮಿ ವಾರ್ಟನ್ ಅವರು ಇದಾರಲ್ಲ, ಅವರಿಗೆ ವಿಕೆಟ್ ಕಿಳಿ ನೋಡಕ್ಕೆ ಸಿಗ್ಬೋದು. ಇನ್ನ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಈ ಮ್ಯಾಚ್ ನಂಗೆ ಕಂಪ್ಲೀಟ್ ಆಗಿ 99% RCB ವಿನ್ ಆಗುತ್ತೆ ಅಂತ ಅನಿಸಿದೆ. 1% ಏನಕ್ಕೆ ಬಿಟ್ಟಿದ್ದೀನಿ ಅಂದ್ರೆ ಕ್ರಿಕೆಟ್ ಅಲ್ಲಿ ಲಾಸ್ಟ್ ಗೆ ಏನ್ ಬೇಕಾರಾಗಬಹುದು, ಹಾಗೆ 1% ಮಾತ್ರ CSK ಕೊಟ್ಟಿದ್ದೀನಿ. 99% ಇಲ್ಲಿ RCB ವಿನ್ ಆಗುತ್ತೆ ಅಂತ ನನಗೆ ಅನ್ನಿಸ್ತದೇನೋ. ಆಲ್ಮೋಸ್ಟ್ RCB ವಿನ್ ಆಗುತ್ತೆ ಇಲ್ಲಿ. ಸೊ ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಪ್ರಿಡಿಕ್ಷನ್ ಏನಿದೆ ಅಂತ ಕಾಮೆಂಟ್ ಮಾಡಿ. ಇದು RCB ಮತ್ತೆ CSK ಮ್ಯಾಚ್ ಅನಾಲಿಸಿಸ್. ಇನ್ನ LSG ಮತ್ತೆ SRH ಕಡೆ ಹೋಗಿದ್ವಿ ಅಂದ್ರೆ ಸಣ್ಣದಾಗಿ ನೋಡ್ತಾ ಹೋಗ್ಬಿಡೋಣ. ಇವತ್ತು ಮ್ಯಾಚ್ ಇರೋದೆ ಇದರಲ್ಲಿ ಹೈದರಾಬಾದ್ ಅಲ್ಲಿ ಮ್ಯಾಚ್ ಕೂಡ ನಡೀತಾ ಇದೆ. ಈ ಪಿಚ್ ಇರೋದೇ ಬ್ಯಾಟಿಂಗ್ ಫ್ರೆಂಡ್ಲಿ ಕೂಡ ಆಗಿದೆ. ಮತ್ತೆ ಇಲ್ಲಿ ಏನಿಲ್ಲ ಅಂದ್ರೂ ಕೂಡ 200+ ರನ್ ಆರಾಮಾಗಿ ಬಂದ್ಬಿಡುತ್ತೆ. ಮತ್ತೆ ಈ ಮ್ಯಾಚ್ ಆಗ್ತಾ ಇರೋದು ಮಧ್ಯಾಹ್ನ ಆಗಿರೋದ್ರಿಂದ ಯಾವ್ದಾದ್ರು ಡ್ಯೂ ಫ್ಯಾಕ್ಟರ್ ಕೂಡ ಬೀಳೋದಿಲ್ಲ, ಏನೂ ಕೂಡ ಬೀಳೋದಿಲ್ಲ. ಆದ್ರೂ ಕೂಡ ಇಲ್ಲಿ ಇದುವರೆಗೂ ಯಾವ್ಯಾವ ಟೀಮ್ಸ್ ಗಳು ಚೇಸಿಂಗ್ ನ ಮಾಡಿದೆ, ಆಲ್ಮೋಸ್ಟ್ ವಿನ್ ಕೂಡ ಆಗಿದೆ. ಹಾಗಾಗಿ ಇವತ್ತೇನಾದ್ರು SRH ಟಾಸ್ ಅನ್ನ ವಿನ್ ಆಗಿಬಿಟ್ಟು ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ತಂದ್ರೆ ಇನ್ನೂ ಒಂದ್ ಕಡೆ ಪ್ಲೇಸ್ ಕೂಡ ಆಗುತ್ತೆ. ಹೋಮ್ ಗ್ರೌಂಡ್ ಪ್ಲಸ್ ಟಾಸ್ ಅನ್ನ ಕೂಡ ವಿನ್ ಆಗಿ ಒಂದು ಒಳ್ಳೆ ಚೇಸಿಂಗ್ ನ ಕೂಡ ಮಾಡ್ಬೋದು. ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಕೂಡ ಅಷ್ಟೇ ಒಂದು ಒಳ್ಳೆ ಟಾರ್ಗೆಟ್ ಅನ್ನ ಕೊಟ್ಬಿಟ್ರು ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಸ್ವಲ್ಪ ಕಂಟ್ರೋಲ್ ನ ಮಾಡ್ಕೊಬಹುದು. ಅದಾದ್ಮೇಲೆ ಲಾಸ್ಟ್ 5 ಮ್ಯಾಚಸ್ ನ ಸ್ಟಾರ್ಟ್ಸ್ ಅನ್ನ ಈ ಒಂದು ಪಿಚ್ ಅಲ್ಲಿ ತೆಗೆದು ನೋಡಕ್ ಹೋದ್ವಿ ಅಂದ್ರೆ SRH ಈ ಹೋಮ್ ಗ್ರೌಂಡ್ ಅಲ್ಲಿ ಸಖತ್ ಸ್ಟ್ರಾಂಗ್ ಆಗಿ ಕೂಡ ಕಾಣುತ್ತೆ. ಅಂದ್ರೆ ಯಾವುದೇ ಟೀಮ್ ಮೇಲೆ ಬಿದ್ರು ಕೂಡ ಅಷ್ಟೇ ವಿನ್ ಆಗೇ ಇದೆ ಈ ಒಂದು ಪಿಚ್ ಅಲ್ಲಿ ನೋಡಕ್ ಹೋದ್ವಿ ಅಂದ್ರೆ. ಹಾಗಾಗಿ ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ SRH ವಿನ್ ಆಗೋ ಲಕ್ಷಣ ಕೂಡ ಕಾಣಿಸ್ತಿದೆ. ಅದಾದ್ಮೇಲೆ ಈಗಾಗಲೇ ಒಂದು ಮ್ಯಾಚ್ ಅನ್ನ ಕೂಡ SRH ವಿನ್ ಆಗಿದೆ KKR ಅಗೇನ್ಸ್ಟ್. ಅದಾದ್ಮೇಲೆ RCB ಮೇಲೆ ಫಸ್ಟ್ ಮ್ಯಾಚ್ ಸೋತಿತ್ತು. ಮತ್ತೆ LSG ಕೂಡ ಅಷ್ಟೇ ಈಗಾಗಲೇ ಒಂದು ಮ್ಯಾಚ್ ಅನ್ನ ವಿನ್ ಕೂಡ ಆಗಿದೆ. ಸೊ ನೋಡ್ಬೇಕು, ಎರಡು ಕೂಡ ಫೈಟ್ ಕೂಡ ಇರುತ್ತೆ. ಎರಡು ಕೂಡ ಈಗ ಒಂದೊಂದು ಮ್ಯಾಚ್ ಅನ್ನ ವಿನ್ ಕೂಡ ಆಗಿದೆ. ಇನ್ನೊಂದು ಪಾಯಿಂಟ್ ಅನ್ನ ಪಡ್ಕೊಳ್ಳೋಕೆ ಈಗಾಗಲೇ ಎರಡು ಟೀಮು ಬಹಳ ಜಿದ್ದಿಗೆ ಇಳಿಯುತ್ತೆ ಇವತ್ತು ಮಧ್ಯಾಹ್ನ 3:30 ಮ್ಯಾಚ್ ಅಲ್ಲಿ. ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಅದಾದ್ಮೇಲೆ ಪ್ಲೇಯಿಂಗ್ 11 ಅಲ್ಲಿ ಯಾವುದೇ ರೀತಿ ಹೆಚ್ಚಿನ ಒಂದು ಅಪ್ಡೇಟ್ ಅನ್ನ ಮಾಡ್ಕೊಳ್ಳೋದಿಲ್ಲ. ಪ್ಲೇಯಿಂಗ್ 11 ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಆಗೋದಿಲ್ಲ. ಏನಕ್ಕೆ ಅಂದ್ರೆ
ಏನಾದರೂ ಚೇಂಜಸ್ ಇತ್ತು ಅಂದ್ರೆ ನಿಮಗೆ ಆಫ್ಟರ್ ಟಾಸ್ ನಿಮಗೆ ನೋಡಕ್ಕೆ ಸಿಗುತ್ತೆ. ಮತ್ತೆ ಜಾಸ್ತಿ ಚೇಂಜಸ್ ನ ಏನು ಮಾಡ್ಕೊಳ್ಳೋದಿಲ್ಲ ಗುರು, ಒಬ್ಬ ಇಲ್ಲ ಇಬ್ರು ಪ್ಲೇಯರ್ ಅಷ್ಟೇ ಚೇಂಜ್ ಆಗೋದು ಟೀಮ್ ಅಲ್ಲಿ. ಅದ್ಬಿಟ್ರೆ ಏನ್ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಅದೇ ಪ್ಲೇಯಿಂಗ್ ಲೆವೆನ್ ನಿಮ್ಗೆ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಮತ್ತೆ ಈ ಪಿಚ್ ಅಲ್ಲಿ ಅಭಿಷೇಕ್ ಶರ್ಮನ್ ಸ್ಟಾಟ್ಸ್ ಸಕ್ಕದಾಗಿ ಎತ್ ಕಾಣ್ತಾ ಇದೆ. ಒಂದು ಮ್ಯಾಚ್ ಅಲ್ಲಿ 141 ರನ್ ಕೂಡ ಹೊಡೆದಿದ್ರು. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಯಾವ್ಯಾವ ಮ್ಯಾಚ್ ಅನ್ನ ಆಡಿದರೆ ಎಲ್ಲ ಕೂಡ ಸಕ್ಕದಾಗಿ ಆಡಿದ್ದಾರೆ. ಅದಾದ್ಮೇಲೆ ಹೆನ್ರಿ ಕ್ಲಾಸನ್ ಸ್ಟಾಟ್ಸ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಸಕ್ಕದಾಗಿ ಕಾಣ್ತಿದೆ. 15 ಮ್ಯಾಚಸ್ ಅಲ್ಲಿ 614 ರನ್ ರೆಕಾರ್ಡ್ ನ ಕೂಡ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ಈ ಪಿಚ್ ಅಲ್ಲಿ ಇವತ್ತು ಕೂಡ ಮಿಂಚೋ ಚಾನ್ಸಸ್ ಜಾಸ್ತಿ ಇದೆ. ಈಗಾಗಲೇ ಲಾಸ್ಟ್ ಮ್ಯಾಚ್ ಅನ್ನ ನೋಡ್ಬಿಟ್ಟಿದೀವಿ, ಅಭಿಷೇಕ್ ಶರ್ಮಾ ಮತ್ತೆ ರಾವಿಸ್ ಹೆಡ್ ಯಾವ ತರ ಆಡ್ತಿದ್ರೆ ಮತ್ತೆ ಹೆನ್ರಿ ಕ್ಲಾಸನ್ ಕೂಡ ಅಷ್ಟೇ ಯಾವ ತರ ಸಾಥ್ ಕೊಡ್ತಿದ್ರೆ ಅಂತ. ಸೊ ಇವತ್ತಿನ ಮ್ಯಾಚ್ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಒಂದು ಸಖತ್ತಾಗಿರೋ ಪರ್ಫಾರ್ಮೆನ್ಸ್ SRH ಅಂತ ನಾವು ಇವತ್ತು ನೋಡಬಹುದು. ಅದಾದ್ಮೇಲೆ ನಿಕೋಲಸ್ ಪೂರನ್ ಒಂದು ಸ್ಟಾಟ್ಸ್ ಕೂಡ ಅಷ್ಟೇ ಈ ಒಂದು ಪಿಚ್ ಅಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. ನಿಕೋಲಸ್ ಪೂರನ್ ಸ್ಟಾಟ್ಸ್ ಇವ್ರದ್ದು SRH ಅಗೇನ್ಸ್ಟ್ ಅವರೇಜ್ 50ಗಿಂತ ಪ್ಲಸ್ ಇದೆ. ಅದಾದ್ಮೇಲೆ ಮತ್ತೆ ಟ್ರಾವಿಸ್ ಹೆಡ್ LSG ಅಗೇನ್ಸ್ಟ್ ಸಖತ್ತಾಗಿ ಆಡಿದ್ರೆ ಮತ್ತೆ 234 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಕೂಡ ಆಡಿದ್ರೆ LSG ಅಗೇನ್ಸ್ಟ್. ಇವತ್ತಿನ ಮ್ಯಾಚ್ ನೋಡ್ತಾ ಇದ್ವಿ ಅಂದ್ರೆ ಇಲ್ಲೇ ಕನ್ಫರ್ಮ್ ಕೂಡ ಆಗ್ತದೆ SRH ಇವತ್ತಿನ ಮ್ಯಾಚ್ ಈಸಿಯಾಗಿ ವಿನ್ ಆಗ್ಬಿಡುತ್ತೆ ಅಂತ. ಸೊ ನೋಡೋಣ ಏನ್ ಆಗುತ್ತೆ ಅಂತ. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಸಖತ್ತಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ ಅಂದ್ರೆ SRH ಕಡೆಯಿಂದ ಅದೇ ಹೇಳಿದ್ನಲ್ಲ, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಹೆನ್ರಿ ಕ್ಲಾಸನ್ ಮೇಲೆ ಒಂದು ಓಪನ್ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಈ ಕಡೆ LHG ಕಡೆಯಿಂದ ನಿಕೋಲಸ್ ಪೂರನ್ ಚೆನ್ನಾಗಿ ಆಡ್ಬೋದು ಅಂತ ಅನಿಸ್ತಿದೆ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದು ಅಂದ್ರೆ ಹರ್ಷಲ್ ಪಟೇಲ್ ಮತ್ತೆ ಮೊಹಮ್ಮದ್ ಶಮಿ ಮೇಲೆ ಒಂದು ಕಾನ್ಫಿಡೆನ್ಸ್ ಕೂಡ ಬರ್ತದೆ. ಯಾಕಂದ್ರೆ ಈ ಪಿಚ್ಚು ಪೇಸರ್ಸ್ ಗೆ ಸ್ವಲ್ಪ ಹೆಲ್ಪ್ ಕೂಡ ಆಗುತ್ತೆ ಕಂಪೇರ್ ಟು ಸ್ಪಿನ್ನರ್ಸ್. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಪೇಸರ್ಸ್ ಗೆ ಜಾಸ್ತಿ ವಿಕೆಟ್ ಬೀಳೋದ್ರಿಂದ ಮೊಹಮ್ಮದ್ ಶಮಿ ಮತ್ತೆ ಹರ್ಷಲ್ ಪಟೇಲ್ಗೆ ವಿಕೆಟ್ ಕೂಡ ಬೀಳ್ಬೋದು. ಇನ್ನ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ SRH ಇವತ್ತಿನ ಮ್ಯಾಚ್ ಅನ್ನ ಹೊಡಿತೆ ಅಂತ ಅನಿಸ್ತದೆ. ನೋಡೋಣ ನಿಮ್ಗೆ ಏನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.